ಮೇಲಾಗೋಣ ನಿರೀಕ್ಷೆ ಹುಸಿಯಾಗಲಿಲ್ಲ. ದೆಹಲಿಯಲ್ಲಿ ಅಧಿಕಾರಕ್ಕೆ ಬರುತ್ತಿದ್ದಂತೆ ಕೇಸರಿ ಸೇನೆ ಅಬ್ಬರಿಸ್ತಾ ಇದೆ. ಆಮ್ ಆದ್ಮಿ ಕಾಲದಲ್ಲಿ ನಡೆದಿದೆ ಎನ್ನಲಾದ ಒಂದೊಂದೇ ಹಗರಣಗಳನ್ನು ಬಯಲಿಗೆಳೆಯಲಾಗ್ತಾ ಇದೆ. ಇಂದು ಮಾತನಾಡಿದ ದೆಹಲಿ ಸಿಎಂ ರೇಖಾ ಗುಪ್ತಾ, ಈ ಹಿಂದೆ ಆಡಳಿತ ನಡೆಸಿದ್ದ ಆಮ್ ಆದ್ಮಿ ಪಾರ್ಟಿ ಬೊಕ್ಕಸ ಖಾಲಿ ಮಾಡಿದೆ, ಆದರೂ ಪ್ರತಿ ತಿಂಗಳು ಮಹಿಳೆಯರಿಗೆ ನಾವು ಹೇಳಿದಾಗೆ 2500 ರೂಪಾಯಿ ಕೊಡ್ತೀವಿ ಅಂತ ಭರವಸೆ ನೀಡಿದ್ದಾರೆ. ರೇಖಾ ಗುಪ್ತಾ ಮಾಡಬೇಕಾಗಿರುವಂಥ ವಿಚಾರ ಏನಪ್ಪ ಅಂತಂದರೆ, ಸುಮ್ಮನೆ ಹೇಳೋದಲ್ಲ ಖಾಲಿಯಾಗಿದೆ ಮತ್ತೊಂದಾಗಿದೆ ಅಂತೇಳಿ ಶ್ವೇತಪತ್ರ ಹೊರಡಿಸಿ ಗೊತ್ತಾಗಲಿ. ಇಲ್ಲ ಅಂತಂದರೆ ನೀವು ಕೂಡ ಸುಮ್ಮನೆ ಟ್ರ್ಯಾಪಲ್ಲಿ ಸಿಕ್ಕಾಕೋತೀರಿ. ನೀವು ಹಂಗೆ ಆಗಬೇಡಿ. ನಿಮಗೊಂದು ಅವಕಾಶ ಸಿಕ್ಕಿದೆ, ಹೆಣ್ಮಕ್ಳಿದ್ದೀರಿ, ಹೆಣ್ಮಕ್ಳು ಸಾಧಾರಣವಾಗಿ ಸುಳ್ಳು ಹೇಳೋದಿಲ್ವಂತೆ, ಸುಳ್ಳು ಹೇಳಲಿಕ್ಕಿಲ್ಲ ಅಂತ ನಂಬ್ತಾ ಇದ್ದೀನಿ. ಹಾಗಂತ ಖಾಲಿ ಮಾಡಿದರೆ ನಾವು ಕೊಡ್ತೀವಿ, ಆಗಿದ್ರೆ ಎಲ್ಲಿಂದ ಬಂತು ಅಂತ ನಾವು ಕೇಳ್ಬೋದಲ್ವಾ. ನೀವೊಂದು ಶ್ವೇತಪತ್ರ ಹೊರಡಿಸಿ ಹಣಕಾಸು ವ್ಯವಸ್ಥೆಯ ಬಗ್ಗೆ, ಆಗೊಂದು ಕ್ಲಾರಿಟಿ ಸಿಗುತ್ತೆ. ಬಟ್ ಏನು ಹೇಳಿದ್ದಾರೆ ಕೇಳಿಸ್ಕೊ. जब हम अधिकारियों के साथ बैठ करके आज की सरकार का फाइनेंशियल स्टेटस देखते हैं तो सारे के सारे सरकारी खजाने खाली दिखाई देते हैं। ये दिल्ली की जनता के लिए एक रेगुलर फीचर है, एक रेगुलर काम है बहनों के लिए, और इसकी बहुत ही डिटेल्ड प्लानिंग के साथ में इसे हम जनता के बीच में लाएंगे, निश्चित लाएंगे 1000% लेके। ಖಂಡಿತವಾಗ್ಲೂ ನೀವು ತರಬೇಕು, ಜೊತೆಗೆ ನೀವೇನು ಮಾಡ್ತೀರ ಅನ್ನೋದು ಕೂಡ ಇರಬೇಕು. ಇದು ನಮಗೆ ಇದೇ ಆಗಬಾರ್ದು ಕೆಲಸ. ಇಲ್ಲಿ ಕರ್ನಾಟಕದಲ್ಲಿ ಈಗ ಕಾಂಗ್ರೆಸ್ ಇದೆ, ಬಿ ಜೆ ಪಿ ಬಂದಾಗ ನಿಮ್ಮೆಲ್ಲ ಹಗರಣಗಳನ್ನು ಹೊರಗೆಳಿತೀವಿ. ಅವನು ಬಂದ್ಬಿಟ್ಟು ಇವರು ಮತ್ತು ಇವನು ಬಂದ, ನಿನ್ನ ಹಗರಣ ಅವನ ಹಗರಣ ಎಲ್ಲ ಅದು ಹೇಳಿ, ಅದೊಂದು ಪಾರ್ಟ್. 10ರಲ್ಲಿ 1%, ಉಳಿದ 9% ಅಥವಾ 10ರಲ್ಲಿ 100ರಲ್ಲಿ 10% ಯಾವುದು ಏನೆಲ್ಲ ತಪ್ಪು ಮಾಡಿದ್ದಾರೆ ಶ್ವೇತಪತ್ರ ಇಡಿ, ಚರ್ಚೆ ಆಗಲಿ. ನೀವು ಅದಕ್ಕೆ ಏನು ಮಾಡ್ತೀರಿ? ನೀವು 2500 ಎಲ್ಲಿಂದ ಕೊಡ್ತೀರಿ ಹೇಳಿ? ನೀವು ಯಮುನೆಯನ್ನು ಯಾವ ರೀತಿ ಕ್ಲೀನ್ ಮಾಡ್ತೀರಿ ಹೇಳಿ? ನೀವು ಪೊಲ್ಯೂಷನ್ ಕಂಟ್ರೋಲ್ ಹೆಂಗೆ ಮಾಡ್ತೀರಿ ಹೇಳಿ? ಸಾಕು ನಮಗೆ. ಅವನು ಮಾಡಿಲ್ವಾ, ತಾವೇನು ಮಾಡಿದ್ವಿ ಅನ್ನೋದನ್ನು ಪ್ರತಿಯೊಬ್ಬರು ಪ್ರಶ್ನೆ ಕೇಳಲೇಬೇಕು. ಕರ್ನಾಟಕದಲ್ಲಿ BMRC ಮೆಟ್ರೋ ಜಾಸ್ತಿ ಆದಾಗ BJP ಅಂತ ಬಟ್ಟೆ ಹರ್ಕೋತು, ಕಾಂಗ್ರೆಸ್ ಅವ್ರು ಕೂಡ ಅಂತ ಬಟ್ಟೆ ಹರ್ಕೊಂಡ್ರು. ಅವ್ರು ಮಾಡಿದ್ದು ಇವ್ರು ಮಾಡಿದ್ದು ಜನಗಳಿಗೆ ಸಾಕಾಯ್ತು. ಈಗ ಮೆಟ್ರೋದಲ್ಲಿ ಹೋಗೋರೆಲ್ಲ ಒಂದು ಡಿಸೈಡ್ ಮಾಡಿದ್ದಾರೆ, ಒಂದು ವಾರ ಮೆಟ್ರೋ ಬಾಯ್ಕಾಟ್. ನಾವೊಂದು ಕರೆ ಕೊಟ್ಟಿದ್ವಿ, ನಿಮ್ಗೆ ಗೊತ್ತಿರ್ಬೋದು. ನಾವೊಂದು ಕರೆ ಕೊಟ್ಟಿದ್ವಿ, 1 ತಿಂಗಳು ಬಾಯ್ಕಾಟ್ ಮಾಡಿರಿ ನೋಡೋಣ ಅಂಥೇಳಿ. ಅಂದರೆ ಅವ್ರಿಗೆ ಗೊತ್ತಿದೆ, ಜಾಸ್ತಿ ಮಾಡೋದು, 2 ನಿಮಿಷ ಮಾತಾಡೋದು, ಆಮೇಲೆ ಸೈಲೆಂಟ್ ಆಗಿಬಿಡೋದು. ಎಲ್ಲೋದ್ರು BJP ಅವರೀಗ, ಎಲ್ಲೋದ್ರು ಕಾಂಗ್ರೆಸ್ ಅವರೀಗ. ಈಗ ಜನಗಳು ತೊಡೆ ತಟ್ತಾ ಇದ್ದಾರೆ, ತಟ್ಟಬೇಕು. ಏನು ಆಮ್ ಆದ್ಮಿ ಸರ್ಕಾರದ ಖರ್ಚು ವೆಚ್ಚದ ಮೇಲೆ ನಿರೀಕ್ಷೆ ಹುಸಿಯಾಗಲಿಲ್ಲ. ದೆಹಲಿಯಲ್ಲಿ ಅಧಿಕಾರಕ್ಕೆ ಬರುತ್ತಿದ್ದಂತೆ ಕೇಸರಿ ಸೇನೆ ಅಬ್ಬರಿಸ್ತಾ ಇದೆ. ಆಮ್ ಆದ್ಮಿ ಕಾಲದಲ್ಲಿ ನಡೆದಿದೆ ಎನ್ನಲಾದ ಒಂದೊಂದೇ ಹಗರಣಗಳನ್ನು ಬಯಲಿಗೆಳೆಯಲಾಗ್ತಾ ಇದೆ. ಇಂದು ಮಾತನಾಡಿದ ದೆಹಲಿ ಸಿಎಂ ರೇಖಾ ಗುಪ್ತಾ, ಈ ಹಿಂದೆ ಆಡಳಿತ ನಡೆಸಿದ್ದ ಆಮ್ ಆದ್ಮಿ ಪಾರ್ಟಿ ಬೊಕ್ಕಸ ಖಾಲಿ ಮಾಡಿದೆ, ಆದರೂ ಪ್ರತಿ ತಿಂಗಳು ಮಹಿಳೆಯರಿಗೆ ನಾವು ಹೇಳಿದಾಗೆ 2500 ರೂಪಾಯಿ ಕೊಡ್ತೀವಿ ಅಂತ ಭರವಸೆ ನೀಡಿದ್ದಾರೆ. ರೇಖಾ ಗುಪ್ತಾ ಮಾಡಬೇಕಾಗಿರುವಂಥ ವಿಚಾರ ಏನಪ್ಪ ಅಂತಂದರೆ, ಸುಮ್ಮನೆ ಹೇಳೋದಲ್ಲ ಖಾಲಿಯಾಗಿದೆ ಮತ್ತೊಂದಾಗಿದೆ ಅಂತೇಳಿ ಶ್ವೇತಪತ್ರ ಹೊರಡಿಸಿ ಗೊತ್ತಾಗಲಿ. ಇಲ್ಲ ಅಂತಂದರೆ ನೀವು ಕೂಡ ಸುಮ್ಮನೆ ಟ್ರ್ಯಾಪಲ್ಲಿ ಸಿಕ್ಕಾಕೋತೀರಿ. ನೀವು ಹಂಗೆ ಆಗಬೇಡಿ. ನಿಮಗೊಂದು ಅವಕಾಶ ಸಿಕ್ಕಿದೆ, ಹೆಣ್ಮಕ್ಳಿದ್ದೀರಿ, ಹೆಣ್ಮಕ್ಳು ಸಾಧಾರಣವಾಗಿ ಸುಳ್ಳು ಹೇಳೋದಿಲ್ವಂತೆ, ಸುಳ್ಳು ಹೇಳಲಿಕ್ಕಿಲ್ಲ ಅಂತ ನಂಬ್ತಾ ಇದ್ದೀನಿ. ಹಾಗಂತ ಖಾಲಿ ಮಾಡಿದರೆ ನಾವು ಕೊಡ್ತೀವಿ, ಆಗಿದ್ರೆ ಎಲ್ಲಿಂದ ಬಂತು ಅಂತ ನಾವು ಕೇಳ್ಬೋದಲ್ವಾ. ನೀವೊಂದು ಶ್ವೇತಪತ್ರ ಹೊರಡಿಸಿ ಹಣಕಾಸು ವ್ಯವಸ್ಥೆಯ ಬಗ್ಗೆ, ಆಗೊಂದು ಕ್ಲಾರಿಟಿ ಸಿಗುತ್ತೆ. ಬಟ್ ಏನು ಹೇಳಿದ್ದಾರೆ ಕೇಳಿಸ್ಕೊ. जब हम अधिकारियों के साथ बैठ करके आज की सरकार का फाइनेंशियल स्टेटस देखते हैं तो सारे के सारे सरकारी खजाने खाली दिखाई देते हैं। ये दिल्ली की जनता के लिए एक रेगुलर फीचर है, एक रेगुलर काम है बहनों के लिए, और इसकी बहुत ही डिटेल्ड प्लानिंग के साथ में इसे हम जनता के बीच में लाएंगे, निश्चित लाएंगे 1000% लेके। ಖಂಡಿತವಾಗ್ಲೂ ನೀವು ತರಬೇಕು, ಜೊತೆಗೆ ನೀವೇನು ಮಾಡ್ತೀರ ಅನ್ನೋದು ಕೂಡ ಇರಬೇಕು. ಇದು ನಮಗೆ ಇದೇ ಆಗಬಾರ್ದು ಕೆಲಸ. ಇಲ್ಲಿ ಕರ್ನಾಟಕದಲ್ಲಿ ಈಗ ಕಾಂಗ್ರೆಸ್ ಇದೆ, BJP ಬಂದಾಗ ನಿಮ್ಮೆಲ್ಲ ಹಗರಣಗಳನ್ನು ಹೊರಗೆಳಿತೀವಿ. ಅವನು ಬಂದ್ಬಿಟ್ಟು ಇವರು ಮತ್ತು ಇವನು ಬಂದ, ನಿನ್ನ ಹಗರಣ ಅವನ ಹಗರಣ ಎಲ್ಲ ಅದು ಹೇಳಿ, ಅದೊಂದು ಪಾರ್ಟ್. 10ರಲ್ಲಿ 1%, ಉಳಿದ 9% ಅಥವಾ 10ರಲ್ಲಿ 100ರಲ್ಲಿ 10% ಯಾವುದು ಏನೆಲ್ಲ ತಪ್ಪು ಮಾಡಿದ್ದಾರೆ ಶ್ವೇತಪತ್ರ ಇಡಿ, ಚರ್ಚೆ ಆಗಲಿ. ನೀವು ಅದಕ್ಕೆ ಏನು ಮಾಡ್ತೀರಿ? ನೀವು 2500 ಎಲ್ಲಿಂದ ಕೊಡ್ತೀರಿ ಹೇಳಿ? ನೀವು ಯಮುನೆಯನ್ನು ಯಾವ ರೀತಿ ಕ್ಲೀನ್ ಮಾಡ್ತೀರಿ ಹೇಳಿ? ನೀವು ಪೊಲ್ಯೂಷನ್ ಕಂಟ್ರೋಲ್ ಹೆಂಗೆ ಮಾಡ್ತೀರಿ ಹೇಳಿ? ಸಾಕು ನಮಗೆ. ಅವನು ಮಾಡಿಲ್ವಾ, ತಾವೇನು ಮಾಡಿದ್ವಿ ಅನ್ನೋದನ್ನು ಪ್ರತಿಯೊಬ್ಬರು ಪ್ರಶ್ನೆ ಕೇಳಲೇಬೇಕು. ಕರ್ನಾಟಕದಲ್ಲಿ BMRC ಮೆಟ್ರೋ ಜಾಸ್ತಿ ಆದಾಗ BJP ಅಂತ ಬಟ್ಟೆ ಹರ್ಕೋತು, ಕಾಂಗ್ರೆಸ್ ಅವ್ರು ಕೂಡ ಅಂತ ಬಟ್ಟೆ ಹರ್ಕೊಂಡ್ರು. ಅವ್ರು ಮಾಡಿದ್ದು ಇವ್ರು ಮಾಡಿದ್ದು ಜನಗಳಿಗೆ ಸಾಕಾಯ್ತು.
ಈಗ ಮೆಟ್ರೋದಲ್ಲಿ ಹೋಗೋರೆಲ್ಲ ಒಂದು ಡಿಸೈಡ್ ಮಾಡಿದ್ದಾರೆ, ಒಂದು ವಾರ ಹಠ ಏನು ಮೆಟ್ರೋ ಬಾಯ್ಕಾಟ್. ನಾವೊಂದು ಕರೆ ಕೊಟ್ಟಿದ್ವಿ, ನೀವು ನಿಮ್ಗೆ ಗೊತ್ತಿರ್ಬೋದು. ನಾವೊಂದು ಕರೆ ಕೊಟ್ಟಿದ್ವಿ, ಒಂದು ತಿಂಗಳು ಬಾಯ್ಕಾಟ್ ಮಾಡಿರಿ ನೋಡೋಣ ಅಂಥೇಳಿ. ಅಂದರೆ ಅವ್ರಿಗೆ ಗೊತ್ತಿದೆ, ಜಾಸ್ತಿ ಮಾಡೋದು, 2 ನಿಮಿಷ ಮಾತಾಡೋದು, ಆಮೇಲೆ ಸೈಲೆಂಟ್ ಆಗಿಬಿಡೋದು. ಎಲ್ಲೋದ್ರು ಬಿ ಜೆ ಪಿಯವರೀಗ, ಎಲ್ಲೋದ್ರು ಕಾಂಗ್ರೆಸ್ ಅವರೀಗ. ಈಗ ಜನಗಳು ತೊಡೆ ತಟ್ತಾ ಇದ್ದಾರೆ, ತಟ್ಟಬೇಕು. ಏನು ಆಮ್ ಆದ್ಮಿ ಸರ್ಕಾರದ ಖರ್ಚು ವೆಚ್ಚದ ಮೇಲೆ ನಿರೀಕ್ಷೆ ಹುಸಿಯಾಗಲಿಲ್ಲ. ದೆಹಲಿಯಲ್ಲಿ ಅಧಿಕಾರಕ್ಕೆ ಬರುತ್ತಿದ್ದಂತೆ ಕೇಸರಿ ಸೇನೆ ಅಬ್ಬರಿಸ್ತಾ ಇದೆ. ಆಮ್ ಆದ್ಮಿ ಕಾಲದಲ್ಲಿ ನಡೆದಿದೆ ಎನ್ನಲಾದ ಒಂದೊಂದೇ ಹಗರಣಗಳನ್ನು ಬಯಲಿಗೆಳೆಯಲಾಗ್ತಾ ಇದೆ. ಇಂದು ಮಾತನಾಡಿದ ದೆಹಲಿ ಸಿಎಂ ರೇಖಾ ಗುಪ್ತಾ, ಈ ಹಿಂದೆ ಆಡಳಿತ ನಡೆಸಿದ್ದ ಆಮ್ ಆದ್ಮಿ ಪಾರ್ಟಿ ಬೊಕ್ಕಸ ಖಾಲಿ ಮಾಡಿದೆ, ಆದರೂ ಪ್ರತಿ ತಿಂಗಳು ಮಹಿಳೆಯರಿಗೆ ನಾವು ಹೇಳಲಾಗಿ 2500 ರೂಪಾಯಿ ಕೊಡ್ತೀವಿ ಅಂತ ಭರವಸೆ ನೀಡಿದ್ದಾರೆ. ರೇಖಾ ಗುಪ್ತಾ ಮಾಡಬೇಕಾಗಿರುವಂಥ ವಿಚಾರ ಏನಪ್ಪ ಅಂತಂದರೆ, ಸುಮ್ಮನೆ ಹೇಳೋದಲ್ಲ ಖಾಲಿಯಾಗಿದೆ ಮತ್ತೊಂದಾಗಿದೆ ಅಂತೇಳಿ, ಶ್ವೇತಪತ್ರ ಹೊರಡಿಸಿ ಗೊತ್ತಾಗಲಿ. ಇಲ್ಲ ಅಂತಂದರೆ ನೀವು ಕೂಡ ಸುಮ್ಮನೆ ಟ್ರ್ಯಾಪಲ್ಲಿ ಸಿಕ್ಕಾಕೋತೀರಿ. ನೀವು ಹಂಗೆ ಆಗಬೇಡಿ. ನಿಮಗೊಂದು ಅವಕಾಶ ಸಿಕ್ಕಿದೆ, ಹೆಣ್ಮಕ್ಳಿದ್ದೀರಿ, ಹೆಣ್ಮಕ್ಳು ಸಾಧಾರಣವಾಗಿ ಸುಳ್ಳು ಹೇಳೋದಿಲ್ವಂತೆ, ಸುಳ್ಳು ಹೇಳಲಿಕ್ಕಿಲ್ಲ ಅಂತ ನಂಬ್ತಾ ಇದ್ದೀನಿ. ಹಾಗಂತ ಖಾಲಿ ಮಾಡಿದರೆ ನಾವು ಕೊಡ್ತೀವಿ, ಆಗಿದ್ರೆ ಎಲ್ಲಿಂದ ಬಂತು ಅಂತ ನಾವು ಕೇಳ್ಬೋದಲ್ವಾ. ನೀವೊಂದು ಶ್ವೇತಪತ್ರ ಹೊರಡಿಸಿ ಹಣಕಾಸು ವ್ಯವಸ್ಥೆಯ ಬಗ್ಗೆ, ಆಗೊಂದು ಕ್ಲಾರಿಟಿ ಸಿಗುತ್ತೆ. ಬಟ್ ಏನು ಹೇಳಿದ್ದಾರೆ ಕೇಳಿಸ್ಕೊಳ್ಳಿ. जब हम अधिकारियों के साथ बैठ करके आज की सरकार का फाइनेंशियल स्टेटस देखते हैं तो सारे के सारे सरकारी खजाने खाली दिखाई देते हैं। ये दिल्ली की जनता के लिए एक रेगुलर फीचर है, एक रेगुलर काम है बहनों के लिए, और इसकी बहुत ही डिटेल्ड प्लानिंग के साथ में इसे हम जनता के बीच में लाएंगे, निश्चित लाएंगे 1000% लेके। ಖಂಡಿತವಾಗ್ಲೂ ನೀವು ತರಬೇಕು, ಜೊತೆಗೆ ನೀವೇನು ಮಾಡ್ತೀರ ಅನ್ನೋದು ಕೂಡ ಇರಬೇಕು. ಇದು ನಮಗೆ ಇದೇ ಆಗಬಾರ್ದು ಕೆಲಸ. ಇಲ್ಲಿ ಕರ್ನಾಟಕದಲ್ಲಿ ಈಗ ಕಾಂಗ್ರೆಸ್ ಇದೆ, ಬಿ ಜೆ ಪಿ ಬಂದಾಗ ನಿಮ್ಮೆಲ್ಲ ಹಗರಣಗಳನ್ನು ಹೊರಗೆಳಿತೀವಿ. ಅವನು ಬಂದ್ಬಿಟ್ಟು ಮತ್ತು ಇವನು ಬಂದ, ನಿನ್ನ ಹಗರಣ ಅವನ ಹಗರಣ ಎಲ್ಲ ಅದು ಹೇಳಿ, ಅದೊಂದು ಪಾರ್ಟ್. 10ರಲ್ಲಿ 1%, ಉಳಿದ 9% ಅಥವಾ 10ರಲ್ಲಿ 100ರಲ್ಲಿ 10% ಯಾವುದು ಏನೆಲ್ಲ ತಪ್ಪು ಮಾಡಿದ್ದಾರೆ ಶ್ವೇತಪತ್ರ ಇಡಿ, ಚರ್ಚೆ ಆಗಲಿ. ನೀವು ಅದಕ್ಕೆ ಏನು ಮಾಡ್ತೀರಿ? ನೀವು 2500 ಎಲ್ಲಿಂದ ಕೊಡ್ತೀರಿ ಹೇಳಿ? ನೀವು ಯಮುನೆಯನ್ನು ಯಾವ ರೀತಿ ಕ್ಲೀನ್ ಮಾಡ್ತೀರಿ ಹೇಳಿ? ನೀವು ಪೊಲ್ಯೂಷನ್ ಕಂಟ್ರೋಲ್ ಹೆಂಗೆ ಮಾಡ್ತೀರಿ ಹೇಳಿ? ಸಾಕು ನಮಗೆ. ಅವನು ಮಾಡಿಲ್ವಾ, ತಾವೇನು ಮಾಡಿದ್ವಿ ಅನ್ನೋದನ್ನು ಪ್ರತಿಯೊಬ್ಬರು ಪ್ರಶ್ನೆ ಕೇಳಲೇಬೇಕು. ಕರ್ನಾಟಕದಲ್ಲಿ BMRC ಮೆಟ್ರೋ ಜಾಸ್ತಿ ಆದಾಗ ಬಿ ಜೆ ಪಿ ಅಂತ ಬಟ್ಟೆ ಹರ್ಕೋತು, ಕಾಂಗ್ರೆಸ್ ಅವರು ಕೂಡ ಅಂತ ಬಟ್ಟೆ ಹರ್ಕೊಂಡ್ರು. ಅವ್ರು ಮಾಡಿದ್ದು ಇವ್ರು ಮಾಡಿದ್ದು ಜನಗಳಿಗೆ ಸಾಕಾಯ್ತು. ಈಗ ಮೆಟ್ರೋದಲ್ಲಿ ಹೋಗೋರೆಲ್ಲ ಒಂದು ಡಿಸೈಡ್ ಮಾಡಿದ್ದಾರೆ, ಒಂದು ವಾರ ಹಠ ಏನು ಮೆಟ್ರೋ ಬಾಯ್ಕಾಟ್. ನಾವೊಂದು ಕರೆ ಕೊಟ್ಟಿದ್ವಿ, ನೀವು ನಿಮ್ಗೆ ಗೊತ್ತಿರ್ಬೋದು. ನಾವೊಂದು ಕರೆ ಕೊಟ್ಟಿದ್ವಿ, ಒಂದು ತಿಂಗಳು ಬಾಯ್ಕಾಟ್ ಮಾಡಿರಿ ನೋಡೋಣ ಅಂಥೇಳಿ. ಅಂದರೆ ಅವ್ರಿಗೆ ಗೊತ್ತಿದೆ, ಜಾಸ್ತಿ ಮಾಡೋದು, 2 ನಿಮಿಷ ಮಾತಾಡೋದು, ಆಮೇಲೆ ಸೈಲೆಂಟ್ ಆಗಿಬಿಡೋದು. ಎಲ್ಲೋದ್ರು ಬಿ ಜೆ ಪಿಯವರೀಗ, ಎಲ್ಲೋದ್ರು ಕಾಂಗ್ರೆಸ್ ಅವರೀಗ. ಈಗ ಜನಗಳು ತೊಡೆ ತಟ್ತಾ ಇದ್ದಾರೆ, ತಟ್ಟಬೇಕು. ಏನು ಆಮ್ ಆದ್ಮಿ ಸರ್ಕಾರದ ಖರ್ಚು ವೆಚ್ಚದ ಮೇಲೆ